ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾನು ಆರಾಮಿದ್ದೀನಿ. ದೀಪಾವಳಿ ಹಬ್ಬದ ದಿನ ಬೆಳಿಗ್ಗೆ 5 ಗಂಟೆಗೆ ಶುರು ಆಗ್ಬಿಟ್ಟೈತಿ ನಮ್ಮದು ಹಬ್ಬದ ಆಚರಣೆ. ಮನೆ ತುಂಬ ಹಬ್ಬದ ಸಡಗರನೇ ಸಡಗರ. ಯಾಕಂದ್ರೆ ಎಲ್ಲರೂ ಊರಿಂದ ಬಂದುಬಿಟ್ಟಾರ. ನಮ್ಮ ದೊಡ್ಡ ಭಾವಜಿ ಅವರು, ಅವ್ರ ಮಕ್ಕಳು, ಆಮೇಲೆ ನಮ್ಮ ಸಣ್ಣತ್ತೆ ಮಕ್ಕಳು ಎಲ್ಲರೂ ಮನೆ ಫುಲ್ ಆಗ್ಬಿಟ್ಟೈತಿ ಈಗ. ಹಬ್ಬ ಇನ್ನು ಸಾಯಂಕಾಲ ಮಾಡೋದಿದ್ರೂ ಬೆಳಗ್ಗೆನೇ ಹಬ್ಬ ಅನ್ನಿಸ್ಬಿಡ್ತು. ಹಿಂದಿನ ದಿನ ರಾತ್ರಿ ನಮ್ಮ ದೊಡ್ಡ ಮಗಂದು ಬರ್ತಡೇ ಇತ್ತು. ಅಂದ್ರೆ ನಮ್ಮ ದೊಡ್ಡ ಭಾವಜಿ ಅವರ ಮಗಂದು ಬರ್ತಡೇ ಇತ್ತು. ಬರ್ತ್ಡೇ ಸೆಲೆಬ್ರೇಟ್ ಮಾಡಿ ಊಟ ಮಾಡಿ ಮಲ್ಕೋಬೇಕಾದ್ರೆ ರಾತ್ರಿ 12:30 ಆಗಿತ್ತು. ಬೆಳಗ್ಗೆ 4:15 ಹೇಳೋದಂದ್ರೆ ಸ್ವಲ್ಪ ಕಷ್ಟ ಆಯಿತು. ಬರ್ಡೇಗೆ ಹೊರಗಿನ ಮಂದಿಗೇನು ಕರೆದಿರಲಿಲ್ಲ. ಯಾಕಂದ್ರೆ ಮನ್ಯಾಗ ಜನ ಭಾಳ ಇರೋದ್ರಿಂದ ಬರ್ಡೇಗಳಂತೂ ತಿಂಗಳಿಗೊಂದು 2 ತಿಂಗಳಿಗೊಂದು ಬರ್ಡೇ ಇದ್ದಿದ್ದೇ ಇರ್ತೈತಿ. ಸೊ ಯಾರಿಗೂ ಕರಕ್ಕೆ ಹೋಗಿಲ್ಲ. ಮನೆಯಾಗೆ ಇದ್ದಿದ್ರೊಳಗೆ ಎಲ್ಲರೂ ಸೇರಿ ಸೆಲೆಬ್ರೇಟ್ ಮಾಡಿದ್ವಿ. ನಮ್ಮ ಮನೆಯೊಳಗೆ ನಮ್ಮ ಅತ್ತೆಯವರಿಗೆ ಮೊದಲನೇ ಮೊಮ್ಮಗ ಅಂದರೆ ಈ ಶ್ರೀರಾಜ. ನಮ್ಮ ಮಾವನವ್ರ ಹೆಸರಿಟ್ಟಾರ ಅವನಿಗೆ. ಮಾವನವ್ರ ಹೆಸರು ಬಸವರಾಜ್ ಅಂತ ಹೇಳಿತ್ತು. ಅದೇ ಸ್ವಲ್ಪ ಚೇಂಜ್ ಮಾಡಿ ಶ್ರೀರಾಜ್ ಅಂತ ಹೇಳಿ ಇಟ್ಟಾರ. ಇನ್ನು ಇವನು ಎರಡನೇ ಹುಡುಗ ಶ್ರೀತೇಜ್ ಅಂಥೇಳಿ. ಇವಾಗ ನನಗೆ ಕುಂಕುಮ ಹಚ್ಚಾಕತ್ತಾರಲ್ಲ ಅವರು ನಮ್ಮ ದೊಡ್ಡ ಬಾವುಜಿ ಹೆಂಡತಿ ಪ್ರತೀಕ್ಷಾ ಅಂಥೇಳಿ. ಬಾವುಜಿ ಹೆಸರು ಪ್ರಭಾಕರ್. ಇನ್ನು ಇಲ್ಲಿ ಬ್ಲ್ಯಾಕ್ ಟಿ ಶರ್ಟ್ ಹಾಕೊಂಡಾರಲ್ಲ ಅವರು ಸುಧಾಕರ್ ಅಂಥೇಳಿ ನಮ್ಮ ಎರಡನೇ ಬಾವುಜಿ ಅವರು ಡಾಕ್ಟರ್ ಅದಾರ. ಇನ್ನು ಇವರು ನಮ್ಮ ಮನೆಯವರು, ಇವ್ರ ಹೆಸರು ದಿವಾಕರ್ ಅಂಥೇಳಿ. ಇನ್ನಲ್ಲಿ ಮಧ್ಯದಾಗ ನಿಂತಿದ್ದು ನನ್ನ ಮಗಳು, ಅವಳ ಹೆಸರು ಪ್ರದ್ವಿಕಾ ಮತ್ತು ಧೃತಿ ಅಂಥೇಳಿ 2 ಹೆಸರಿಟ್ಟಿವಿ. ಇನ್ನು ನಮ್ಮ ಅತ್ತೆಯವ್ರ ಹೆಸರು ಜಗದೇವಿ ಅಂಥೇಳಿ. ಇನ್ನು ನಮ್ಮ ಡಾಕ್ಟರ್ ಬಾವುಜಿ ಹೆಂಡತಿ ಹೆಸರು ಸವಿತಾ ಅಂಥೇಳಿ. ಅವ್ರ ಹಬ್ಬಕ್ಕೆ ಊರಿಗೆ ಹೋಗ್ಯಾರ. ಈ ಹಬ್ಬಕ್ಕೆ ಇಲ್ಲ ಅವರು. ಅವರಿಗೂ 2 ಮಕ್ಕಳು, ಸಾಧ್ವಿಕಾ ಮತ್ತು ಸಾನ್ವಿಕಾ ಅಂಥೇಳಿ. ಇನ್ನಲ್ಲಿ ನಮ್ಮ ಮನೆಯವ್ರ ಬಾಜುಕ್ಕೆ ಒಂದು ಸಣ್ಣ ಹುಡುಗ ನಿಂತಾನಲ್ಲ, ಅವನು ನಮ್ಮ ಸಣ್ಣತ್ತೆ ಮಗ, ಅಫ್ಜಲ್ಪುರ ಅತ್ತೆ ಮಗ ಅವ. ಅತ್ತೆ ಅವ್ರಿಗೆ ಹೆಣ್ಮಕ್ಳಿಲ್ಲ, 3 ಗಂಡು ಮಕ್ಕಳೇ. ಅದ್ರಾಗ ಸ್ವಲ್ಪ ನಂಗೆ ಜಾಸ್ತಿನೇ ಸಲಿಗೆ ಕೊಟ್ಬಿಟ್ಟಾರ. ಇದು ಒಂದು ಹುಡುಗ ಸೇಮ್ ನನ್ನ ಥರನೇ ಬರೀ ಡ್ಯಾನ್ಸ್ ಮಾಡ್ಕೋತೇ ಇರ್ತಾನೆ. ಸಾಂಗ್ ಹಚ್ಚಿದ್ರೆ ಅವನಿಗೆ ಸುಮ್ಮನೆ ನಿಂದ್ರೋದೇ ಆಗಲ್ಲ, ಡ್ಯಾನ್ಸ್ ಮಾಡ್ತಾನೇ ಇರ್ತಾನೆ. ಅವ್ನ ಸ್ಮೈಲ್ ನೋಡೇ ಫಿದಾಗ್ತಾರೆ ಎಲ್ಲರೂ. ಅಷ್ಟು ಚಂದ ಸ್ಮೈಲ್ ಕೊಡ್ಕೋತಾರೆ, ಡ್ಯಾನ್ಸ್ ಮಾಡ್ತಿರ್ತಾನೆ. ಬೇಕಾದ ಸಾಂಗ್ ಹಾಕ್ರಿ, ಹಿಂದಿ, ಮರಾಠಿ, ಕನ್ನಡ ಯಾವ ಸಾಂಗ್ ಹಾಕಿದ್ರೂ ಡ್ಯಾನ್ಸ್ ಮಾಡ್ತಿರ್ತಾನೆ. ಇನ್ನು ನಮ್ಮ ಪ್ರತೀಕ್ಷಾ ಅಕ್ಕ ಹೌಸ್ ವೈಫ್. ನಮ್ಮ ಡಾಕ್ಟರ್ ವೈಫ್ ಸವಿತಾ ಅವ್ರೂ ಹೌಸ್ ವೈಫ್. ಇನ್ನು ನಮ್ಮದು ಹಾಸ್ಪಿಟಲ್ ಮತ್ತು ಮೆಡಿಕಲ್ ಐತಿ. ಹಾಸ್ಪಿಟಲ್ ನಮ್ಮ ಬಾವುಜಿ ನೋಡ್ಕೋತಾರ, ಮೆಡಿಕಲ್ ನಮ್ಮ ಮನೆಯವ್ರು ನೋಡ್ಕೋತಾರ. ಇನ್ನಿದು ಹಬ್ಬದ ದಿನ ಬೆಳಗ್ಗೆ ಆರತಿ ಬೆಳಗೋದು ಮಾಡಾಕತ್ತಾರ. ನನ್ನ ಮಗಳು ಅವರಿಬ್ಬರು ಅಣ್ಣದೇರಿಗೆ ಆರತಿ ಮಾಡತ್ತಾಳ. ನಮ್ಮ ಪ್ರತೀಕ್ಷಾ ಅಕ್ಕ ಆಕಿನ ಕಡೆ ಆರತಿ ಮಾಡ್ಸಾಕತ್ತಾಳ. ಅಂದ್ರೆ ಆರತಿ ತಟ್ಟೆ ತೆಳಗಿಳಗೆ ಬೀಳ್ಸಂಗದಾಳ ಅಂಥೇಳಿ ಅವರೇ ಹಿಡಿದು ಮಾಡ್ಸಾಕತ್ತಾರ. ಇನ್ನಿಲ್ಲಿ ನಮ್ಮ ಮನೆಯವ್ರ ಮೋಶಿ ಮಗಳು ಮತ್ತು ನಮ್ಮ ಮನೆಯವ್ರ ಕಾಕನ ಮಗಳು ಇಬ್ಬರು ಬಂದಾರ ಅವ್ರ ಅಣ್ಣದೇರಿಗೆ ಆರತಿ ಮಾಡೋ ಸಂಬಂಧ. ನಮ್ಮಣ್ಣ ಚೆನ್ನೈ ಒಳಗೆ ಜಾಬ್ ಮಾಡ್ತಾನೆ. ಅವನು ಹಬ್ಬಕ್ಕೆ ಬರಲಿಲ್ಲ, ಹಿಂಗಾಗಿ ನಾ ಆರತಿ ಮಾಡೋದಾಗಲಿಲ್ಲ. ಇನ್ನು ನಮ್ಮ ಪ್ರತೀಕ್ಷಾ ಅಕ್ಕರ ಅಣ್ಣ ಮಹಾರಾಷ್ಟ್ರ ಬಲ್ಗಾವ್ ಅಂತ ಹೇಳಿ ಒಂದು ಊರಾಗಿರ್ತಾರೆ. ಅವರು ಜಾಬ್ ಮಾಡ್ತಾರೆ. ನಮ್ಮ ಪ್ರತೀಕ್ಷಾ ಅಕ್ಕನೂ ತವ್ರ ಮನೆಗೆ ಹೋಗೋದು ಭಾಳನೇ ವಿರಳ. ಇಲ್ಲಿ ಸಚಿನ್ ಅಣ್ಣ ಅಂಥೇಳಿ ನಮ್ಮ ರಿಲೇಷನ್ನೇ ಇವರು. ಪ್ರತಿ ವರ್ಷ ಕಂಪಲ್ಸರಿ ನಾವು ಇವರಿಗೆ ರಾಖಿನೂ ಕಟ್ತೀವಿ ಮತ್ತು ಆರತಿನೂ ಮಾಡ್ತೀವಿ. ಆರತಿ ಎಲ್ಲ ಆದ್ಮೇಲೆ ಎಲ್ರಿಗೂ ನಾಷ್ಟ ಹಾಕ್ಕೊಟ್ವಿ. ಮೊದಲು ಸ್ವೀಟ್ ಕೊಟ್ಟು ಆಮೇಲೆ ನಾಷ್ಟ ಹಾಕ್ಕೊಟ್ವಿ. ಹಬ್ಬದ ದಿನ ಅಂತೂ ಬೆಳಗ್ಗೆಯಿಂದ ಸಾಯಂಕಾಲ ತನಕ 1 ನಿಮಿಷನೂ ಯಾರಿಗೂ ಬಿಡುವಿಲ್ಲ ನಮ್ಮ ಮನ್ಯಾಗ. ಇನ್ನು ನಮ್ಮ ಸಿಸ್ಟರ್ ಸವಿತಾ ಊರಿಗೆ ಹೋಗಿದ್ರ ಸಂಬಂಧ ಅತ್ತಿನೇ ಹೋಳ್ಗೆ ಮಾಡತ್ತಾರ. ಯಾಕಂದ್ರೆ ನನಗೂ ಹೋಳ್ಗೆ ಬರಲ್ಲ, ನಮ್ಮ ಪ್ರತೀಕ್ಷಾಕಾಗೂ ಹೋಳ್ಗೆ ಬರಂಗಿಲ್ಲ. ಸುಮ್ಮನೆ ಎಲ್ಲ ಕೆಡಿಸ್ತಾರಂತೇಳಿ ಸಾವ್ಕಾಶ ತೆಳಗೆ ಕುಂತು ಮಾಡಾಕತ್ತಾರ ಅವರೇ. ನಾನು ಆ ಸೈಡ್ ಎಲ್ಲ ಪಲ್ಯ ಮಾಡೋದು, ಬಜ್ಜಿ ಬಿಡೋದು, ಹಪ್ಪಳ ಕರಿಯೋದು ಆ ಸೈಡ್ ಮಾಡತ್ತಿದ್ದೆ ಅತ್ತಿ ಜೊತೆ ಮಾತು ಹೇಳ್ಕೊತ.
ನಾವಿಲ್ಲಿ ಅಡ್ಗೆ ಮಾಡೋತನ ಆ ಕಡೆ ಅವರು ಹೂವು ಪೋಣಿಸೋದು ಅದು ಮಾಡತ್ತಿದ್ರು. ನಂದು ಅಡ್ಗೆ ಮಾಡೋದಾದ್ಮೇಲೆ ಲಕ್ಷ್ಮಿಗೆ ಸೀರೆ ಉಡಿಸ್ಬೇಕಲ್ಲ, ಅದು ಸೀರೆ ರೆಡಿ ಮಾಡ್ಕೊಳಕತ್ತಿದ್ದೆ ನಾನು. ಈ ಕಡೆ ನಮ್ಮ ಪ್ರತೀಕ್ಷಾ ಅಕ್ಕ ಪೂಜೆದೆಲ್ಲ ರೆಡಿ ಮಾಡಿ ಮನೆಯೊಳಗಿನ್ನು ಲಕ್ಷ್ಮಿ ಪೂಜೆ ಮುಗಿಸಿದ್ರು. ಅಷ್ಟೊತ್ತಿಗೆ ಟೈಮ್ ಆಲ್ರೆಡಿ ಭಾಳ ಆಗಿತ್ತು. ಮತ್ತು ರೆಡಿಯಾಗಿ ನಾವು ಹಾಸ್ಪಿಟಲ್ಗೆ ಹೋಗಿಬಿಟ್ವಿ. ಇದೇ ನಮ್ದು ಶಾಬಾದಿ ಆಸ್ಪತ್ರೆ. ಇದು ಎಕ್ಸಾಕ್ಟ್ ಬಂದಾಳ ಕ್ರಾಸ್ನಾಗೆ ಐತಿ. ಇಲ್ಲಿ ಪೂಜೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ವಿ. ಎಲ್ಲ ರೆಡಿ ಮಾಡ್ಕೊಂಡು ಇಟ್ಟಿದ್ವಿ. ಎಲ್ಲ ಹಚ್ಕೋಬೇಕಲ್ಲ, ಎಲ್ಲ ಹಣ್ಣುಗಳು ಹಚ್ಕೋಬೇಕು. ಸೀರೆ ರೆಡಿ ಮಾಡಿದ್ದು ಸೀರೆ ಉಡ್ಸೋದು ಅದೆಲ್ಲ ಇಲ್ಲಿ ಬಂದಿಂದೇ ಮಾಡಿದ್ವಿ. ಪೂಜೆ ಮಾಡೋಕೆ ಸ್ವಾಮಿಗಳು 8:30 ಅನ್ನೋದ್ರಾಗೆ ಬರ್ತೀವಿ ಅಂದಿದ್ರು. 8:30 ಅನ್ನೋದ್ರಾಗೆ ನಾವೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ವಿ. ಅವರು ಪೂಜೆ ಅದು ಎಲ್ಲ ಭಾಳ ಇರ್ತಾವಲ್ಲ, ಭಾಳ ಕಡೆ ಫಂಕ್ಷನ್ ಅಟೆಂಡ್ ಮಾಡ್ತಿರ್ತೈತಿ ಸ್ವಾಮಿಗಳು. ಅವರು ಸ್ವಲ್ಪ ಬರೋದು 8:30 9 ಗಂಟೆ ಆಯಿತು. 9 ಗಂಟೆಯಿಂದ ನಮ್ಮ ಪೂಜೆ ಸ್ಟಾರ್ಟ್ ಆಯಿತು. ಪೂಜೆ ಸ್ಟಾರ್ಟ್ ಆದಮೇಲೆ ಜನ ಬರೋಕ್ಕೆ ಸ್ಟಾರ್ಟ್ ಆಯಿತು. ಪೂಜೆಗೆ ಇನ್ವೈಟ್ ಮಾಡಿರ್ತಾರಲ್ಲ ಬೇರೆ ಹಾಸ್ಪಿಟಲಿಂದ, ಆಮೇಲೆ ಬೇಕಾದವ್ರನ್ನ ಇನ್ವೈಟ್ ಮಾಡಿರ್ತಾರಲ್ಲ ಅವರೆಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರಿಗೊಂದು ಸಣ್ಣದಾಗೆ ಸ್ನ್ಯಾಕ್ಸ್ ಇಟ್ಟಿದ್ರು, ಸ್ವಲ್ಪ ಈ ಚೂಡ್ವಾ ಥರ ಮತ್ತು ಇನ್ನೊಂದು ಸ್ವೀಟ್ ಅಂತ ಹೇಳಿ ಇಟ್ಟಿದ್ರು. ಗದ್ದಲದಾಗ ಎಲ್ಲ ವಿಡಿಯೋನು ನಂಗೆ ಮಾಡ್ಕೊಳ್ಳೋದಾಗಿಲ್ಲ, ಭಾಳನೇ ಗದ್ದಲಾಯಿತು. ಎಲ್ಲ ಕಡೆದೂ ಕ್ಲಿಯರಾಗಿ ವಿಡಿಯೋನು ಮಾಡ್ಕೊಳ್ಳೋದಾಗಲಿಲ್ಲ. ನಮ್ಮ ಮನ್ಯಾಗ ರಂಗೋಲಿ ಅಂತಂದ್ರೆ ಸ್ವಲ್ಪ ನನ್ನನ್ನೇ ಕರೀತಾರೆ ಎಲ್ಲರೂ. ಇಲ್ಲ ಇಲ್ಲ ನೀನೇ ಹಾಕ್ಬಾ ನೀನೇ ಹಾಕ್ಬಾ ಅಂಥೇಳಿ ಕರೆದು ಹಾಕಿಸ್ತಾರೆ. ನಾನಿಲ್ಲಿ ಮೇನ್ ರಂಗೋಲಿ ಹಾಕಿ ಇನ್ನೊಂದು ಏನು ಕಲರ್ ತುಂಬ್ತಾರಲ್ಲ ಒಳಗೆ, ಅದು ನಂದು ನಾದಿನಿ ಅದಾರ, ಅಂದ್ರೆ ನಮ್ಮ ಸಣ್ಣತ್ತಿ ಮಗಳದಾಳ ವಿನುತಾ ಅಂಥೇಳಿ. ಅಕ್ಕಿಗೆ ಕಲರ್ ತುಂಬಕ್ಕೆ ಬಿಟ್ಟು ಅಲ್ಲಿ ಬಾಜು ಕುಂತಾಳಲ್ಲ ಆಕಿನೇ ವಿನುತಾ, ಅಕ್ಕಿ ಕಲರ್ ತುಂಬಕ್ಕೆ ಬಿಟ್ಟು ಮತ್ತು ನಾನು ನೆಕ್ಸ್ಟ್ ಬೇರೆ ಕಡೆ ರಂಗೋಲಿ ಹಾಕಕ್ಕೆ ಹೋದೆ. ಇನ್ನು ನಮ್ಮ ಪ್ರತೀಕ್ಷಾ ಅಕ್ಕ 5 ಮಂದಿಗೆ ಮುತ್ತೈದೆಯರು ಉಣ್ಸಿದ್ರು. ಅವರಿಗೆಲ್ಲ ರೆಡಿ ಮಾಡಬೇಕಲ್ಲ, ಅದನ್ನೆಲ್ಲ ರೆಡಿ ಮಾಡ್ಕೊಳಕತ್ತಿದ್ರು ಅವರು. ಇನ್ನು ನಾವು ಉಟ್ಕೊಂಡಿರೋ ಸೀರೆ ಪ್ಯೂರ್ ಸಿಲ್ಕ್. ನಂಗೆ ಸ್ವಲ್ಪ ಪ್ಯೂರ್ ಸಿಲ್ಕ್ ಅಂದ್ರೆ ಭಾಳ ಇಷ್ಟ. ಶ್ರಾವಣದಾಗ ಲಕ್ಷ್ಮಿಗೆ ಇದೇ ಸೀರೆ ಉಡಿಸ್ಬೇಕಂತ ಭಾಳ ಆಸೆಯಾಗಿ ತೊಗೊಂಡಿದ್ದು ಸೀರೆ ಇದು. ಸ್ವಲ್ಪ ಕಾಸ್ಟ್ಲಿನೇ ಅದ ಸೀರೆ, 15,000 ಅದಕ್ಕೆ. ಇನ್ನೊಂದು ಸಾರಿ ವ್ಲಾಗ್ ಮಾಡ್ಬೇಕಂತ ಹೇಳಿ ಅದ. ಭಾಳ ವೆರೈಟಿ ಸೀರೆಗಳು ಅದಾವೆ ನನ್ನ ಕಡೆ. ಯಾವಾಗ ಸಾಧ್ಯ ಆಗ್ತದೆ ಅವಾಗ ಅದನ್ನು ಒಂದು ಮಾಡ್ತೀನಿ. ಇವಾಗ ಸೀಸನ್ ಅಂತೂ ಬಂತು, ಟೈಮ್ ಇರಲ್ಲ ಅನ್ಕೋತೀನಿ. ಆದರೂ ನನಗೆ ಯಾವಾಗ ಒಂದು ದಿನ ಫುಲ್ ಡೇ ನನಗೆ ಟೈಮ್ ಇರ್ತೈತಲ್ಲ ಅವತ್ತು ನಾನು ಸೀರೆ ವ್ಲಾಗ್ ಮಾಡ್ತೀನಿ. ಇನ್ನು ಇದು ಪೂಜೆ ಬಂದು ಅಮಾವಾಸ್ಯೆ ದಿನವೇ ಮಾಡಿದ್ವಿ, ನಮ್ಮ ಹಾಸ್ಪಿಟಲ್ ಮೆಡಿಕಲ್ ಪೂಜೆ. ಮತ್ತು ಮನೆಯೊಳಗಿಂದು ಲಕ್ಷ್ಮೀ ಪೂಜೆ ಅಮಾವಾಸ್ಯೆ ದಿನವೇ ಮಾಡಿದ್ವಿ. ನನ್ನ ಸಲೂನ್ ಪೂಜೆ ಕಡಿ ಪಂಚಮಿ ದಿನ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ವಿ. ಯಾಕಂದ್ರೆ ಒಮ್ಮೆ ಮೂರು ಪೂಜೆ ಆಗ್ತಾವಲ್ಲ, ಒಂದೇ ದಿನ ಮಾಡಬಾರ್ದಂತ ಹೇಳಿ. ಶ್ರೀ ವಿಶ್ವವಂದ್ಯಾಯ ಮಂಗಲಂ ಶಿವ ವಿಶ್ವೈಕಪಾಲ ಮಂಗಲಂ ಚರರುಂದೆ ವಂದ್ಯಾಯ ಮಂಗಲಂ ವರಚರ. ಇನ್ನೂ ಕೆಲವೊಂದು ಕ್ಲಿಪ್ಗಳು ನಂಗೆ ತೊಗೊಳೋದಾಗಲಿಲ್ಲ. ಕೆಲಸದ ಗಡಬಡ ಮತ್ತು ಅಲ್ಲಿ ಕರಿ ಇಲ್ಲಿ ಕರಿ ಅನ್ನೋದ್ರಾಗ ಮರ್ತು ಬಿಡ್ತಿದ್ದೆ. ಎಲ್ಲನೂ ತೊಗೊಳೋದಾಗಲಿಲ್ಲ. ಕೆಲವೊಂದು ಒಳ್ಳೆಯ ಸಮಯಗಳನ್ನೇ ಮಿಸ್ ಮಾಡಿಬಿಟ್ಟಿನಿ. ನನ್ನ ವಿಡಿಯೋ ಯಾರಿಗಾರ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಒಂದು ಲೈಕ್ ಕೊಡೋದು ಮರಿಬೇಡ್ರಿ.
ಇನ್ನು ಇಲ್ಲಿ ನಮ್ಮ ಅತ್ತಿನ ಕರ್ಕೊಂಡು ಎಲ್ಲರೂ ಫೋಟೋ ತೊಗೊಂಡ್ರು. ಅತ್ತಿದ 3 ಮಕ್ಕಳು. ನಮ್ಮ ಅತ್ತೆಯವರು ಮಾವರ ಫೋಟೋಕ್ಕೆ ನಮಸ್ಕಾರ ಮಾಡಕತ್ತಾರ. ದೇವ್ರದ್ದು ಇನ್ನೊಂದು ಸ್ವರೂಪನೇ ಅವ್ರಂತ ಹೇಳಿ ನೋಡ್ಕೋತಾರ ನಮ್ಮ ಅತ್ತಿ. ಇನ್ನು ನಮ್ಮ ಅತ್ತೆಯವ್ರ ಜೊತೆ ಫೋಟೋ ತೊಗೊಂಡು 3 ಮಕ್ಕಳು ಕಾಲು ನಮಸ್ಕಾರ ಮಾಡಿದ್ರು ನಮ್ಮ ಅತ್ತೆಯವ್ರಿಗೆ. ಸ್ವಲ್ಪ ಬಿಡುವಿನ ಸಮಯದೊಳಗೆ ಕರ್ಕೊಂಬಂದು ಫೋಟೋ ತೊಗೊಂಡ್ರು, ಇಲ್ಲಾಂದ್ರೆ ಆಗ್ತಿರ್ಲಿಲ್ಲ. ಜಾಸ್ತಿ ಜನ ಬರಾಕತ್ತಿತ್ತು, ಹಿಂಗಾಗಿ ಅವ್ರನ್ನೆಲ್ಲ ಕುಂದರ್ಸಿ ಫೋಟೋ ತಗೊಳ್ಳೋದು ಆಗಂಗಿಲ್ಲಲ್ಲ. ಸೊ ಒಂದು ಸ್ವಲ್ಪ ಟೈಮ್ ತೊಗೊಂಡು ಫೋಟೋ ತೊಗೊಂಡ್ರು. ಅದಾದ್ಮೇಲೆ ಇಲ್ಲಿ ಪಟಾಕಿ ಹಾಕಿದ್ರು, ಅದು ನಮ್ಮ ಅತ್ತೆಯವ್ರದ್ದು ಎಲ್ಲ ನೋಡ್ಕೋತ ಕುಂತಿದ್ರು. ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣಂತ. ಬಾಯ್.